ಪರರ ಸತಿಗಳು ಪಿದೊಡೆ ಪಾತಕ ದೊರಕುವುದು ನಿಜ ಲಕ್ಷ್ಮಿ ತೊಲಗುಗೋ ಧರೆಯೊಳಗ್ಗದ ಕೀರ್ತಿ ಮಾಸುಗೋ ಗತಿಗೆ ಕೇಳಹುದು ಕೊರಳು ಹಲವಾದ ಸುರನಂತಕ ಪುರವನೈದಿದ ಕಥೆಯ ನೀ ಕೇಳ್ದರಿಯಲ ಕಡುಪಾಪಿ ಹೋಗು ಎಂದಳು ಸರೋಜಮುಖಿ. ಪದ್ಯ 21. ಕೀಚಕ ಸೈರೇಂದ್ರಿಯಲ್ಲಿ ಕೈ ಮುಗಿದು ಅನುನಯದಿಂದ ಭಿನ್ನವಿಸಿಕೊಂಡಾಗ ಆಕೆಗೆ ಇವನು ತುಂಬ ನಯವಾಗಿ ಪ್ರಾರ್ಥಿಸ್ತಾ ಇದ್ದಾನೆ, ಆದ್ದರಿಂದ ಏನಾದರೂ ಹಿತವಾದವನ್ನು ಹೇಳಿದರೆ ಇವನು ಸುಧಾರಿಸ್ಕೊಳ್ಬೋದು ಅಂದುಕೊಂಡು ಆಕೆ ಅವನಿಗೆ ಹಿತವಾದವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾಳೆ. ಸೈರೇಂದ್ರಿ ಕೀಚಕನಿಗೆ ಏನು ಹೇಳ್ತಾಳೆ ಅಂದರೆ, ಪರರ ಸತಿಗೆ ಅಳುಪಿದೊಡೆ ಪಾತಕ ದೊರಕುವುದು. ನೋಡಯ್ಯ, ನಾನು ಇನ್ನೊಬ್ಬರ ಹೆಂಡತಿಗೆ ನಾವು ಯಾರೇ ಆಗಲಿ ಆಸೆ ಪಟ್ಟರೆ ಅದರಿಂದ ಪಾಪ ದೊರೆಯುತ್ತೆ. ಆದ್ದರಿಂದ ಇಂತಹ ಪಾತಕಕ್ಕೆ ನೀನು ಮುಂದಾಗಬೇಡ ಅಂತ ಹಿತವಾದವನ್ನು ಹೇಳ್ತಾಳೆ. ಮುಂದುವರೆದು ಆಕೆ ಹೇಳ್ತಾಳೆ, ನಿಜ ಲಕ್ಷ್ಮಿ ತೊಲಗುಗು ಅಂದರೆ ನಮ್ಮ ಬದುಕಿನ ಸಂಪತ್ತಿದೆಯಲ್ಲ, ಆ ಸಂಪತ್ತು ತೊಲಗುತ್ತೆ. ಆಕೆ ಲಕ್ಷ್ಮಿ ಅಂತ ಹೇಳುವಾಗ ಬರೀ ಶ್ರೀಮಂತಿಕೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಸಾಮಾನ್ಯವಾಗಿ ಲಕ್ಷ್ಮಿಯನ್ನು ಕುರಿತು ಮಾತನಾಡುವ ಸಂದರ್ಭದಲ್ಲಿ ನಾವು ಅಷ್ಟಲಕ್ಷ್ಮಿಯರು ಅಂತ ಹೇಳ್ತೇವೆ. ಅಂದರೆ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಜಯಲಕ್ಷ್ಮಿ, ಬಲಲಕ್ಷ್ಮಿ, ಧೈರ್ಯಲಕ್ಷ್ಮಿ, ರಾಜ್ಯಲಕ್ಷ್ಮಿ, ಮೋಕ್ಷಲಕ್ಷ್ಮಿ ಮತ್ತು ಸಂಪತ್ ಲಕ್ಷ್ಮಿ. ಅಂದರೆ ಸಾಮಾನ್ಯವಾಗಿ ಅರಸು ಮನೆತನಕ್ಕೆ ಸೇರಿದವರಿಗೆ ಈ ಎಲ್ಲ ಬಗೆಯ ಸಂಪತ್ತು ಇರುತ್ತೆ. ಈಗ ನೀನು ನನ್ನ ಬಗ್ಗೆ ಆಸೆ ಪಡೋದ್ರ ಮೂಲಕ ಇದೆಲ್ಲವನ್ನು ಕಳ್ಕೊಳ್ತಾ ಇದೀಯಾ. ಅಂತಹ ಅವಿವೇಕವನ್ನು ಮಾಡಬೇಡ. ಇದಲ್ಲದೇ ಧರೆಯಳು ಅಗ್ಗದ ಕೀರ್ತಿ ಮಾಸುಗು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸಾಧನೆಗಳ ಮೂಲಕ ಈ ಭೂಮಿಯಲ್ಲಿ ಏನೋ ಕೀರ್ತಿಯನ್ನು ಗಳಿಸಿರ್ತಾನೆ, ಶ್ರೇಷ್ಠವಾದ ಮಟ್ಟಕ್ಕೆ ಏರಿರ್ತಾನೆ. ಒಂದು ಹೆಣ್ಣಿಗೆ ಆಸೆ ಪಡೋದ್ರ ಮೂಲಕ ಈ ಎಲ್ಲವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಜೊತೆಗೆ ನಾವು ಯಾವುದನ್ನು ಗತಿ ಅಂತ ಕರಿತೀವೋ, ಮೋಕ್ಷ ಅಂತ ಕರಿತೀವೋ, ಅದಕ್ಕೆ ಕೇಡು ಉಂಟಾಗತ್ತೆ. ಅದರಿಂದ ನಾವು ವಂಚಿತರಾಗ್ತೇವೆ. ಈಗ ಇಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಉದಾಹರಣೆಗಳಿವೆ ಅನ್ನೋದನ್ನು ಆಕೆ ಪ್ರಸ್ತಾಪಿಸ್ತಾಳೆ. ಕೊರಳು ಹಲವಾದ ಅಸುರನು ಅಂತಕಪುರವನೈದಿದ ಅಂದರೆ ಇಲ್ಲಿ ಕೊರಳು ಹಲವಾದ ಅಂದರೆ ಸಾಮಾನ್ಯವಾಗಿ ಮನುಷ್ಯರಾದವರಿಗೆ ಒಂದು ಕೊರಳು ಇರುತ್ತೆ, ಒಂದು ತಲೆ ಇರುತ್ತೆ. ಆದರೆ ರಾಮಾಯಣದ ಸಂದರ್ಭದಲ್ಲಿ ನಾವು ಯಾರನ್ನ ದಶಕಂಠ ಅಂತ ಕರಿತೀವೋ, ದಶಶಿರ ಅಂತ ಕರಿತೀವೋ, ಅಂಥ ರಾವಣನಿಗೆ 10 ತಲೆಗಳಿದ್ದವು. ಅಂಥ 10 ತಲೆಗಳಿದ್ದಂಥ ರಾವಣ ಸೀತೆಯನ್ನು ಆಸೆ ಪಡ್ತಾನೆ. ಸೀತೆಗಾಗಿ ಅವನು ಹಾತೊರಿತಾನೆ. ಸಾಮಾನ್ಯವಾಗಿ ಮನುಷ್ಯನಿಗೆ ತಲೆ ಇದೆ ಅಂದರೆ ಯೋಚನಾ ಶಕ್ತಿ ಇದೆ ಅಂತ ಅರ್ಥ, ವಿವೇಕ ಇದೆ ಅಂತ ಅರ್ಥ, ವಿವೇಚನೆ ಇದೆ ಅಂತ ಅರ್ಥ. ಒಂದು ತಲೆ ಇದ್ದ ವ್ಯಕ್ತಿಗೆ ಈ ವಿವೇಕ ಇದೆ ಅಂತಾದರೆ ರಾವಣನಿಗೆ ಈ ವಿವೇಚನೆ 10 ಪಟ್ಟು ಹೆಚ್ಚಾಗಿರಬೇಕಿತ್ತು. ಆದರೆ ಹಾಗಾಗದೇನೆ ಅವನು ಸೀತೆಗಾಗಿ ಅಳುಪಿ ಕೊನೆಗೆ ತಾನು ಸಾವನ್ನು ತಂದುಕೊಳ್ಳೋದನ್ನು ನಾವು ಗಮನಿಸಿದ್ದೇವೆ. ನೀನು ಅದನ್ನು ನೆನಪಿಸಿಕೋ ಅಂತ ಇಲ್ಲಿ ಸೈರೇಂದ್ರಿ ಕೀಚಕನಿಗೆ ಹಿತೋಪದೇಶವನ್ನು ಮಾಡಿಸ್ತಾ ಇದ್ದಾಳೆ. ದಯವಿಟ್ಟು ನನ್ನ ಬಗ್ಗೆ ನೀನು ಹಾತೊರೆಯದೆ ಇಲ್ಲಿಂದ
ಹೊರಟು ಹೋಗು ಅಂತ ಆಕೆ ಅವನನ್ನು ತಿರಸ್ಕರಿಸಿ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾಳೆ. ಸಾವು ತಪ್ಪದು ತನಗೆ ಕಾಮನಡಾವರವು ಘನ ನಿನ್ನ ನೆರೆದೇ ಸಾವೆನು ಅಲ್ಲದೆ ಕಾಮನಂಬಿಗೊಡಲನೊಪ್ಪಿಸೆನು ಭಾವೆ ನೂಕದಿರು ಎನ್ನ ನೂಕದಿರು ವರರ ಜೀವಮುಖಿ ಕೃಪೆ ಮಾಡು ತನ್ನಯ ಜೀವನವನುಳು ಎನ್ನುತ್ತ ಕಮಲ ನನಗೆ ಕೈ ಮುಗಿದ. ಪದ್ಯ 27. ಸಾಮಾನ್ಯವಾಗಿ ಮನುಷ್ಯನಾದವನಿಗೆ ಯಾವುದಾದ್ರೂ ವಿಷಯದ ಬಗ್ಗೆ ಆಸಕ್ತಿ ಬಂದುಬಿಟ್ರೆ ಅದನ್ನು ಪಡೆದೇ ತೀರಬೇಕು ಅನ್ನುವಂಥ ಹಂಬಲ ಮೈ ಮನಸ್ಸುಗಳನ್ನು ಆವರಿಸ್ಕೊಳ್ಳುತ್ತೆ. ಅಂಥ ಸಂದರ್ಭದಲ್ಲಿ ಅವನು ತನ್ನ ಮೈ ಮನಸ್ಸುಗಳನ್ನು ಆವರಿಸಿಕೊಂಡಂಥ ಆ ಸಂಗತಿಯನ್ನು ಪಡೆಯೋದಕ್ಕೆ ಸಾವಿಗೂ ಕೂಡ ಸಿದ್ಧನಾಗ್ತಾನೆ. ಒಂದು ಬಗೆಯ ವೈರಾಗ್ಯದಿಂದ ನನಗೆ ಸಾವು ಬಂದರೂ ಚಿಂತೆ ಇಲ್ಲ, ಇದನ್ನು ಪಡೆದೇ ತೀರ್ತೇನೆ ಅನ್ನುವಂಥ ಮಾತನ್ನೂ ಕೂಡ ಹೇಳುವ ಸಾಧ್ಯತೆ ಇದೆ. ಇಲ್ಲಿಯೂ ಹಾಗೆ ಆಗತ್ತೆ. ಸೈರೇಂದ್ರಿ ಕೀಚಕನ ಮನಸ್ಸನ್ನು ತಿದ್ದುವ ಪ್ರಯತ್ನ ಮಾಡ್ತಾಳೆ. ಆದರೆ ಆ ಕೀಚಕ ಅದನ್ನು ಕೇಳಿಸಿಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಕೊನೆಗೆ ಇದರಿಂದ ನಿನಗೆ ಕೇಡು ಬರುತ್ತೆ, ನಾಶವಾಗ್ತೀಯ, ಸಾಯ್ತೀಯ ಅಂತ ಹೆದರಿಸೋ ಪ್ರಯತ್ನ ಮಾಡ್ತಾಳೆ. ಆಗ ಕೀಚಕ ಹೇಳ್ತಾನೆ, ಸಾವು ತಪ್ಪದು. ಅಂದರೆ ಮನುಷ್ಯನಾದವನಿಗೆ ಸಾವು ಒಂದಿಲ್ಲ ಒಂದು ದಿನ ಬಂದೇ ಬರುತ್ತೆ, ಅದನ್ನು ಯಾರಿಂದಲೂ ತಪ್ಪಿಸೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನಾನು ಸಾವಿಗೇನು ಹೆದರೋದಿಲ್ಲ. ಆದರೆ ಈಗೇನಾಗಿದೆ ಅಂದರೆ ಕಾಮನ ಡಾವರವು ಘನವಾಗಿ ಬಿಟ್ಟಿದೆ. ಅಂದರೆ ನನ್ನ ಮೈ ಮನಸ್ಸುಗಳನ್ನು ಆ ಕಾಮನ ಬೇಗುದಿ ಇದೆಯಲ್ಲ, ಆ ಬೇಗುದಿ ಆವರಿಸ್ಕೊಂಡು ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಅದನ್ನು ತಣಿಸ್ಕೊಳ್ಳೋದಕ್ಕೆ ನನಗೇನಾದರೂ ಸಾವು ಬರೋದಾದರೆ ನಿನ್ನನ್ನು ನಾನು ಪಡೆದೇ ಆ ಸಾವನ್ನು ಸ್ವೀಕರಿಸೋದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳ್ತಾನೆ. ಜೊತೆಗೆ ಒಂದು ಪರಾಕ್ರಮದ ಮಾತನ್ನು ಕೂಡ ಅವನು ಇಲ್ಲಿ ಸೇರಿಸ್ತಾ ಇದ್ದಾನೆ. ಏನು ಅಂದರೆ, ನಿನ್ನನ್ನು ಪಡೆದು ನಾನು ಸಾಯ್ತೇನೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಆ ಕಾಮನ ಬಾಣಗಳಿವೆಲ್ಲ, ಆ ಬಾಣಗಳ ಘಾತಕ್ಕೆ ನನ್ನ ದೇಹವನ್ನು ಒಪ್ಪಿಸೋದಿಲ್ಲ ಅನ್ನುವಂತಹ ಒಂದು ವೀರಾವೇಶದ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ತನ್ನ ಈ ಮನೋಇಂಗಿತ ನೆರವೇರಬೇಕು ಅಂತಾದರೆ ಆ ಸೈರಂಧ್ರಿಯ ಕೃಪೆ ಬೇಕು ಅಂದುಕೊಂಡು ಅವನು ಆಕೆಯಲ್ಲಿ ಅನುನಯದಿಂದ ಕೇಳ್ಕೊಳ್ತಾನೆ. ಭಾವೆ ನೂಕದಿರು, ನೀನು ನನ್ನನ್ನು ತಿರಸ್ಕರಿಸಬೇಡ, ನೀನು ನನ್ನನ್ನು ದೂರ ಸರಿಸಬೇಡ, ವರ ರಾಜೀವ ಮುಖಿ ಕೃಪೆ ಮಾಡು. ಕಮಲದಂತಹ ಸುಂದರವಾದ ಮುಖವನ್ನು ಹೊಂದಿರುವಂತಹ ಎಲೆ ಸೈರೇಂದ್ರಿಯೇ, ನೀನು ನನ್ನ ಮೇಲೆ ಕೃಪೆ ತೋರಿಸು, ನನ್ನ ಬಗ್ಗೆ ನಿನಗೆ ಅಂತಃಕರಣ ಉಕ್ಕಿ ಬರಲಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ. ತನ್ನ ಜೀವವನ್ನು ಉಳುಹಬೇಕು ಎನ್ನುತ್ತಾ ಕಮಲಾನನಿಗೆ ಕೈ ಮುಗಿದ. ಅಂದರೆ ಈಗ ನನ್ನ ಜೀವ ಏನಾದರೂ ಇದ್ದರೆ, ಪ್ರಾಣ ಅನ್ನೋದು ಏನಾದರೂ ಇದ್ದರೆ ಅದು ನಿನ್ನ ಕೈಯಲ್ಲಿದೆ. ದಯವಿಟ್ಟು ನನ್ನ ಬಗ್ಗೆ ಕೃಪೆ ತೋರಿ ನನ್ನ ಪ್ರಾಣವನ್ನು ಉಳಿಸುವಂತ ಇಲ್ಲಿ ಕೀಚಕ ದಯನೀಯವಾಗಿ ಕೇಳಿಕೊಳ್ತಾ ಇದ್ದಾನೆ.